ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಖ್ಯವಾಗಿ ಆ ಧನುರಾಶಿಯವರ ಒಂದು ಭಾಗ್ಯವನ್ನು ಸ್ಥಿರವಾಗಿಟ್ಕೋಬೇಕು. ಸಮಸ್ಯೆಗಳು ಬಂದರೂ ಅದನ್ನು ಕಾಪಾಡ್ತಕ್ಕಂಥ ಶಕ್ತಿ, ದೇವರ ಆಶೀರ್ವಾದ ನಮಗೆ ಲಭ್ಯವಾಗಬೇಕು. ನಮ್ಮ ಲಕ್ ಹೇಗೆ ಕ್ರಿಯೇಟ್ ಆಗಬೇಕು, ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಸರಳವಾಗಿ ನಿಮ್ಮ ಮುಂದೆ ಇಡ್ತೇನೆ. ನೋಡಿ, ಅದನ್ನು ಖಂಡಿತ ಏನು ಮಾಡಿದ್ರೆ ನನಗೆ ಶುಭವಾಗ್ತದೆ ಅಂತಕ್ಕಂಥ ವಿಚಾರವನ್ನು ನಾನು ತಿಳಿಸ್ಕೊಡ್ತೇನೆ. ಕೊನೆಯ ಭಾಗದಲ್ಲಿ ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಿ 12 ರಾಶಿಗಳ ಫಲಾನುಫಲವನ್ನು ತಿಳ್ಕೊಳ್ಳೋಣ. ಈ ದಿನ ಸೋಮವಾರ ಇರ್ತಕ್ಕಂಥದ್ದು, ದಶಮಿ ತಿಥಿ ಇರ್ತಕ್ಕಂಥ ಸಮಯ, ಶುಕ್ಲ ಪಕ್ಷ, ವಜ್ರ ಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ 7 ಗಂಟೆ 8 ನಿಮಿಷದಿಂದ 9 ಗಂಟೆ 51 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 34 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 18 ನಿಮಿಷದವರೆಗೂ. ಗುಳಿಕ ಕಾಲ ಇರ್ತಕ್ಕಂಥದ್ದು ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3 ಗಂಟೆ 44 ನಿಮಿಷದವರೆಗೂ. ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ 12 ಗಂಟೆ 45 ನಿಮಿಷದಿಂದ 1 ಗಂಟೆ 40 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 10 ನಿಮಿಷದಿಂದ 9 ಗಂಟೆ 5 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ, 9 ಗಂಟೆ 7 ನಿಮಿಷದವರೆಗೂ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡಿ ಚಂದ್ರ ತದನಂತರ ಕನ್ಯಾ ರಾಶಿಯನ್ನು ಪ್ರವೇಶವನ್ನು ಮಾಡುತ್ತೆ. ಸೂರ್ಯನ ತನ್ನದೇ ಆಗಿರ್ತಕ್ಕಂಥ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಯಾರಿಗೆ ಯಾವ ಫಲ ಇರುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಧನಸ್ಥಾನದಲ್ಲಿ ಬುಧಾದಿತ್ಯ ಯೋಗ, ಇದೊಂದು ವ್ಯಾವಹಾರಿಕವಾಗಿರ್ತಕ್ಕಂಥ ದಿನವಾಗುತ್ತೆ. ಕುಟುಂಬಕ್ಕೆ ಹೆಚ್ಚಿನ ಕಾಳಜಿ ಪ್ರೀತಿಯನ್ನು ಕೊಡ್ತೀರಿ. ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ತಮ್ಮ ಒಂದು ಕೇವಲ ಮಾತಿನ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಮಾತಿನಿಂದ ಖಂಡಿತವಾಗಿ ಮೇಷರಾಶಿಯವರಿಗೆ ಕೆಲಸ ಆಗುತ್ತೆ. ಜಾಣ್ಮೆಯಿಂದ ಕೆಲಸವನ್ನು ಮಾಡ್ತೀರಿ. ಖಂಡಿತವಾಗಿ ಚೆನ್ನಾಗಿದೆ. ಮೇಷರಾಶಿಯವರು ಈ ದಿನ ಸದುಪಯೋಗವನ್ನು ಮಾಡಿಕೊಳ್ಳಿ. ಶಿವನ ಆರಾಧನೆ ಅಷ್ಟೇ ಮಾಡಿ, ಖಂಡಿತವಾಗಿ ಶುಭವಾಗ್ತದೆ. ವೃಷಭ ರಾಶಿ ಅವ್ರಿಗೂ ಕೂಡ ಖಂಡಿತ ಇದೊಂದು ಚತುರ್ಥಾಧಿಪತಿ 4ರ ಸ್ಥಾನದಲ್ಲಿದ್ದಾನೆ. ಒಂದು ಸುಖಾಸೀನ, ಒಳ್ಳೆಯ ನಾಲೆಡ್ಜ್ ಇರ್ತಕ್ಕಂಥ ದಿನ. ಆಸ್ತಿಯ ವಿಚಾರದಲ್ಲಿ ಹಸ್ತಕ್ಷೇಪ ಅಂದರೆ ಅರ್ಥಾತ್ ಆ ವಿಚಾರವನ್ನು ಡಿಸ್ಕಷನ್ಸ್ ಇರ್ತಕ್ಕಂಥ ದಿನ. ತಂದೆಯ ಆಸ್ತಿಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ದಿನ. ಭಾಳಷ್ಟು ಕೂಡ ಸಮಾಧಾನದ ವಾತಾವರಣ ವೃಷಭ ರಾಶಿಯಲ್ಲಿ ಇವ್ರಿಗೆ ಇರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಕ್ಕಂಥ ಆಲೋಚನೆಗಳು ಕೂಡ ಬರ್ತದೆ. ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಈ ದಿನ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗಿದೆ. ಒಳ್ಳೆಯ ದಿನ, ಸದುಪಯೋಗವನ್ನು ಮಾಡಿಕೊಳ್ಳಿ, ಖಂಡಿತ ಚೆನ್ನಾಗಿದೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ, ಡಿಸ್ಕಷನ್ಸ್, ಅತಿಯಾದಂಥ ಡಿಸ್ಕಷನ್ಸ್ ಸ್ವಲ್ಪ ತಪ್ಪಿಸಿ. ನೆರೆ ಹೊರೆಯವರೊಟ್ಟಿಗೆ ನೀವು ಮಾಡ್ತಕ್ಕಂಥ ಕೆಲಸ ಸ್ಥಳದಲ್ಲಿ ಮನಸ್ತಾಪಗಳು ಬೇಡ. ಸಹೋದರ ಚಿಕ್ಕಪ್ಪ ಅಥವಾ ದೊಡ್ಡಪ್ಪರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಮಿಥುನ ರಾಶಿಯವರು ವಾದ ವಿವಾದಕ್ಕೆ ಇಳಿಯೋದು ಬೇಡ, ಸ್ವಲ್ಪ ಎಚ್ಚರ. ವಿಲ್ ಪವರ್ ಕಡಿಮೆ ಇರತಕ್ಕಂಥ ದಿನ. ಸಾಧ್ಯವಾದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಹಸುಗೆ ಚಪಾತಿಯನ್ನು ಈ ದಿನ ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದು ಭಾಳ ಮುಖ್ಯ ಆಗುತ್ತೆ. ಶಿವನ ಅಷ್ಟೋತ್ತರವನ್ನು ಜಪವನ್ನು ಮಾಡಿ, ಸ್ವಲ್ಪ ಶುಭದ ಕಾಲ ಆಗುತ್ತೆ. ಸೊ ಕಟಕ ರಾಶಿಯವ್ರಿಗೆ ಹೇಗಿರುತ್ತೆ, ಧನಲಾಭದ ದಿನ, ವ್ಯಾವಹಾರಿಕವಾಗಿ ಶುಭವಿರುತ್ತೆ. ಕುಟುಂಬದ ವರ್ಗದವರಿಂದ ಶುಭವನ್ನು ಕಾಡ್ತಕ್ಕಂಥದ್ದಿದೆ. ಕೇವಲ ಒಂದು ಧನಾತ್ಮಕವಾಗಿರ್ತಕ್ಕಂಥ ದಿನವಾಗುತ್ತೆ. ಲಾಭವನ್ನು ತರ್ತಕ್ಕಂಥ ದಿನ ಇದೆ. ಖಂಡಿತ ಒಳ್ಳೆಯದಿದೆ.
ಸದುಪಯೋಗವನ್ನು ಮಾಡಿಕೊಳ್ಳಿ. ಕಾರ್ಯಪ್ರವೃತ್ತತೆಯಿಂದ ಲಾಭ. ಸಿಂಹರಾಶಿಯ ಫಲಾನುಫಲ. ಸಿಂಹರಾಶಿಯವ್ರಿಗೂ ಅಷ್ಟೇ ಖಂಡಿತವಾಗಿ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಶುಭವಿದೆ. ತನ್ನ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದಲೇ ಕೆಲವೊಂದನ್ನು ಹಣಕಾಸು ವ್ಯವಹಾರವನ್ನು ತಾವು ಲಾಭವಾಗಿ ಪರಿಣಾಮವನ್ನು ಬೀರಿಸ್ಕೋಬೋದು. ಸ್ವಲ್ಪ ಈ ದಿನ ಹೇಗಿರುತ್ತೆ ಅಂದರೆ ನಾನು ಹೇಳಿದಾಗೆ ಕೇಳಬೇಕು ಅಂತಕ್ಕಂಥ ಮನೋಭಾವತೆಯಿಂದ ಕೂಡಿರುತ್ತೆ. ಅದೇ ಥರ ಇರತಕ್ಕಂಥ ದಿನ ಅಫ್ಕೋರ್ಸ್ ವೆರಿ ಗುಡ್ ಡೇ. ಸಿಂಹರಾಶಿಯವ್ರಿಗೂ ಒಂದು ರಾಜಯೋಗದ ಕಾಲ ಕೂಡ ಆಗುತ್ತೆ. ಆಮೇಲೆ ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ, ಒಳ್ಳೆಯದಾಗಲಿ. ಕನ್ಯಾ ರಾಶಿಯ ಫಲಾನುಫಲಗಳು ದೂರ ಪ್ರಯಾಣ ಇರತಕ್ಕಂಥ ದಿನ. ಇದ್ದಕ್ಕಿದ್ದಾಗೆ ದೂರ ಪ್ರಯಾಣ, ಕೆಲವೊಂದು ಅವಕಾಶಗಳು ವಂಚಿತವಾಗಬಹುದು. ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ. ದೈವಿಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ತಂದೆಯೊಟ್ಟಿಗಿನ ಅನುಬಂಧತೆ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ತಂದೆಯ ಪ್ರೀತಿಯ ಲಭ್ಯವನ್ನು ಪಡಿತಕ್ಕಂಥದ್ದು ಜಾಸ್ತಿ ಇದೆ. ಆದರೂ ಕೂಡ ಶಿವನ ಆರಾಧನೆ ಶುಭವನ್ನು ತರುತ್ತೆ. ತುಲಾರಾಶಿ ಫಲಾನುಫಲಗಳು ಹೇಗಿರುತ್ತೆ ನೋಡಿ. ತುಲಾರಾಶಿಯವರ ಫಲ ಸ್ವಲ್ಪ ನೋಡಿ, ಇದ್ದಕ್ಕಿದ್ದಾಗೆ ಸ್ವಲ್ಪ ಸಂಕಷ್ಟಗಳು ಕೂಡ ಕಾಡ್ತಕ್ಕಂಥದ್ದಿರುತ್ತೆ. ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ, ಕೋಪದಿಂದ ಕೂಡಿರ್ತಕ್ಕಂಥ ದಿನ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ಬೋದು. ಒಮ್ಮೊಮ್ಮೆ 12 ಮನೆ ಬರ್ತಕ್ಕಂಥದ್ದು ಅಂದರೆ ಸಂಪಾದನೆ ಇಲ್ಲದಕ್ಕಂಥ ನಿಗೂಢವಾಗಿರ್ತಕ್ಕಂಥ ಒಂದು ಹಣಕಾಸು ಇದ್ದಕ್ಕಿದ್ದಾಗೆ ಧನಪ್ರಾಪ್ತಿ ಆಗಬಹುದು. ಯಾರು ತುಲಾರಾಶಿಯಲ್ಲಿದ್ದೀರೋ ಸ್ವಲ್ಪ ಜಾಗರೂಕತೆಯಿಂದ ವರ್ತನೆಯನ್ನು ಮಾಡಿ. ಯಾವುದೇ ಕೆಲಸದ ಸ್ಥಳಗಳಲ್ಲಿ ಏನು ಮನಸ್ತಾಪಗಳನ್ನು ಮಾಡ್ಕೊಳ್ಳದಲ್ಲಿರ್ತಕ್ಕಂಥದ್ದು ಒಳಿತು. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ, ಇದು ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಇದೊಂದು ವಿಶೇಷವಾಗಿ ಲಾಭದ ದಿನ. ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭವನ್ನು ಕಾಣ್ತಕ್ಕಂಥ ದಿನ. ರಾಜಯೋಗದ ಕಾಲ, ನಿಜವಾಗ್ಲೂ ಲಾಭದ ದಿನ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದರೋ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ. ಸಾರ್ವಜನಿಕವಾಗಿ ಉತ್ತಮ ಮನ್ನಣೆಯನ್ನು ಪಡಿತಕ್ಕಂಥ ದಿನ, ಲಾಭವನ್ನು ಪಡಿತಕ್ಕಂಥ ದಿನ ಖಂಡಿತ ಶುಭವಿದೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗಿರುತ್ತೆ? ಧನುರಾಶಿಯವರು ತನ್ನ ಕೆಲಸದಲ್ಲಿ ಪ್ರವೃತ್ತತೆಯನ್ನು ತೋರಿಸ್ಕೊಳ್ತಕ್ಕಂಥ ದಿನ. ಬುಧಾದಿತ್ಯ ಯೋಗದಿಂದ ಖಂಡಿತ ಒಂದು ಬದಲಾವಣೆ, ಕೆಲಸದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇರುತ್ತೆ. ಒಂದು ನಿಮ್ಮ ಹೈಯರ್ ಅಥಾರಿಟೀಸಿಂದ ಒಳ್ಳೆ ಪ್ರಶಂಸೆ ಸಿಗ್ತಕ್ಕಂಥ ದಿನ ಧನುರಾಶಿಯವ್ರಿಗೆ. ಪೂರ್ತಿ ಇನ್ವಾಲ್ವ್ಮೆಂಟ್, ತನ್ನ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ, ಮ್ಯಾಕ್ಸಿಮಮ್ ಗುಡ್ ಇರುತ್ತೆ. ಅದನ್ನು ತಾವು ಸರಿಯಾದಂಥ ಮಾರ್ಗದರ್ಶನದೊಂದಿಗೆ ಕೆಲಸವನ್ನು ಮಾಡಿಕೊಂಡ್ರೆ ಧನುರಾಶಿಯವ್ರಿಗೆ ಅದ್ಭುತವಾಗಿ ಕೆಲಸ ಆಗ್ತದೆ. ಬಟ್ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಾ. ಕೋರ್ಟ್ ಕಚೇರಿಯ ವಿಚಾರ ಅಥವಾ ಯಾವುದೇ ಶತ್ರುವಿನ ಮೇಲೆ ನಡೀತಕ್ಕಂಥ ವಿಚಾರಗಳಲ್ಲಿ ಸಂಧಾನಕ್ಕೆ ಜಾಸ್ತಿ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ದಿನ. ಚೆನ್ನಾಗಿದೆ, ಒಳ್ಳೆಯದಿದೆ. ಹಾಗೆ ಮಕರ ರಾಶಿ. ಮಕರ ರಾಶಿಯವರು ಆರೋಗ್ಯ ಸಮಸ್ಯೆ ಕಾಡ್ತಕ್ಕಂಥದ್ದು ಕಡಿಮೆ ಇರುತ್ತೆ. ಬುದ್ಧಿಶಕ್ತಿಯಿಂದ ಕಾರ್ಯವನ್ನು ಗೆಲ್ತೀರಿ. ಪ್ರೀತಿಯ ಮನೋಭಾವತೆ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಜಸ್ಟ್ ಕೇವಲ ತಮ್ಮ ಬುದ್ಧಿಶಕ್ತಿಯಿಂದ ಗೆಲ್ಲುವ ಶಕ್ತಿ ನಿಮ್ಮಲ್ಲಿ ಇರ್ತಿದ್ದೀರ. ಬಟ್ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿದ್ದಾನೆ. ಸ್ನೇಹಿತರನ್ನು ಜಾಸ್ತಿ ನಂಬೇಡಿ, ಸ್ವಲ್ಪ ಜಾಗರೂಕತೆ. ಅದರ ಹೊರತುಪಡಿಸಿದರೆ ಇದನ್ನು ಕೇವಲ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಕಾರ್ಯ ಚತುರತೆಯಿಂದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ದಿನವಾಗ್ತದೆ. ಮಕರ ರಾಶಿಯವರೆಗೂ ಶುಭವಿದೆ. ಕುಂಭರಾಶಿಯ ಫಲಾಫಲ ಸುಖಾಸೀನ. ಆದಷ್ಟು ಕೂಡ ರಾಜ ಟಿವಿ, ರಾಜ ಗಾಂಭೀರ್ಯ, ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ ಬೆಳೆಸ್ಕೊಳ್ತಕ್ಕಂಥ ದಿನ. ತನ್ನ ಕೆಲಸದಲ್ಲೂ ಕೂಡ ರಾಜ ಗಾಂಭೀರ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ದಿನ. ತನ್ನ ಪಾರ್ಟ್ನರ್ಸ್ದು ಕೂಡ ಅದೇ ಥರ ಇರಬೇಕು ಅಂತಕ್ಕಂಥದ್ದನ್ನು ನೀವು ನೋಡ್ತೀರಿ. ಕುಂಭರಾಶಿಯವರಿಗೆ ಒಂದು ವ್ಯಾವಹಾರಿಕವಾಗಿ ಶುಭದ ದಿನ. ಕೇವಲ ಒಂದೇ ಕೆಲಸಕ್ಕೆ ಸೀಮಿತವಾಗದಲೇ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವ ಬಂದ್ಬಿಡುತ್ತೆ. ಬಟ್ ಅಫ್ಕೋರ್ಸ್ ಖಂಡಿತ ಒಳ್ಳೆಯದಿದೆ. ಹಾಗೆ ಮೀನರಾಶಿಯ ಫಲಾಫಲ ಹೇಗಿರುತ್ತೆ? ಸೊ ಮೀನರಾಶಿಯ ಫಲವನ್ನು ನೋಡಿದಾಗ ಖಂಡಿತ ಒಂದು ಸರಳವಾಗಿ ಹೇಳಬೇಕು ಅಂದರೆ ತಮ್ಮ ಕೆಲಸಕ್ಕೋಸ್ಕರ ಒಂದು ನಾಲೆಡ್ಜಬಲ್ ಪ್ರಯತ್ನವನ್ನು ಮಾಡ್ತೀರಿ. ಹೆಚ್ಚು ಸಕ್ರಿಯವಾಗಿರ್ತಕ್ಕಂಥ ದಿನ. ಕೇವಲ ನಿಮ್ಮ ಕಮ್ಯುನಿಕೇಷನ್ಸ್ ಶುದ್ಧವಾಗಿರ್ತಕ್ಕಂಥ ಕಮ್ಯುನಿಕೇಷನಿಂದ ಹಲವಾರು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ದಿನ. ಒಳ್ಳೆಯ ಸ್ಟ್ರಾಟಜಿ ಇರತಕ್ಕಂಥ ದಿನ ಮೀನರಾಶಿಯವರಿಗೆ. ಸಣ್ಣ ಪ್ರಯಾಣಗಳು ಕೆಲಸದ ನಿಮಿತ್ತ ಕಂಡು ಬರುತ್ತೆ.
ಬಿಸ್ನೆಸ್ ವಹಿವಾಟುಗಳು ಒಂದು ಸಾಧಾರಣತೆಯಿಂದ ಕೂಡಿರ್ತಕ್ಕಂಥದ್ದು ಇರ್ತದೆ. ಮುಖ್ಯ ವಿಚಾರಗಳು ಒಂದು ಸಾಧಾರಣವಾಗಿರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ನೋಡಿ, ನೀವು ಧನುರಾಶಿಯವರಾಗಿದ್ದಲ್ಲಿ ಮುಖ್ಯವಾಗಿ ನಿಮ್ಮ ಭಾಗ್ಯ, ಕಷ್ಟದಲ್ಲಿ ದೇವರ ಸಹಾಯ ಹಸ್ತ ನಿಮಗೆ ಬೇಕು ಅಂದರೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಇದು. ನೀವು ಮಾಡ್ತಕ್ಕಂಥ ಏಕೈಕ ಧನುರಾಶಿ ಲೈಫ್ ಲಾಂಗ್ ಈ ಕೆಲಸಗಳನ್ನು ಮಾಡಿ. ಯಾವಾಗಾದರೂ ಅಮಾವಾಸ್ಯೆಯ ದಿನಗಳಂದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚ್ತಾ ಇರಿ. ಅಟ್ಲೀಸ್ಟ್ ವರ್ಷಕ್ಕೆ 3-4 ಬಾರಿ. ನಿಮ್ಮ ಕೊರಳಲ್ಲಿ ಒಂದು ತಾಮ್ರದ ಪೆಂಡೆಂಟ್, ಯಾವುದಾದ್ರೂ ಪೆಂಡೆಂಟ್ ಆಗಿರ್ಬೋದು, ಜಸ್ಟ್ ಒಂದು ಖಾಲಿ ಪೆಂಡೆಂಟ್ ಆಗಿರ್ಬೋದು, ಆ ಖಾಲಿ ಪೆಂಡೆಂಟನ್ನು ನಿಮ್ಮ ಕೊರಳಲ್ಲಿ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಶಿವನ ಮಂದಿರ, ಶಿವನ ದೇವಸ್ಥಾನ ಆಗಿಂದಾಗೆ ಸೋಮವಾರಗಳಂದು ಅಥವಾ ಭಾನುವಾರಗಳಂದು ಭೇಟಿ ಮಾಡಿ. ನಿಜವಾಗ್ಲೂ ಧನುರಾಶಿಯವರಿಗೆ ದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲೆ ಖಂಡಿತ ಇರುತ್ತೆ. ಅತ್ಯಂತ ಸರಳ ಮಾರ್ಗದಿಂದ ನಿಮಗೆ ಹೇಳಿದ್ದೇನೆ, ಶುಭವಾಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ವಿಚಾರ, ಇಡೀ ನಿಮ್ಮ ಬಾಡಿ ಒಂದು ಕ್ಲೆನ್ಸ್ ಅಂದರೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬೇಕು. ಸಪ್ತಚಕ್ರಗಳು ಒಂದು ಸಮತೋಲನದಿಂದ ಇರಬೇಕು. ತಾವು ಏನೇ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಓಕೆ, ನಾನು ಮಾಡ್ತಕ್ಕಂಥ ಶಕ್ತಿ ಇದೆ, ಆ ಕಾರ್ಯವನ್ನು ಗೆಲ್ಲಬೇಕು. ಇಡೀ ದೇಹ ನಿಮ್ಮ ಕಂಟ್ರೋಲಲ್ಲಿರಬೇಕು. ಅಂದರೆ ಅರ್ಥಾತ್ ಆ ಒಂದು ಸ್ಟ್ರಾಟಜಿ ನೀವು ಬೆಳೆಸ್ಕೋಬೇಕು. ಅಫ್ಕೋರ್ಸ್ ನಾನು ಇವತ್ತು ಮ್ಯಾಕ್ಸಿಮಮ್ ನನ್ನ ಸ್ಟಡೀಸಲ್ಲಿ ನಾನು ಮ್ಯಾಕ್ಸಿಮಮ್ ಗೆದ್ದು ನಾನು ಸೂಪರಾಗಿ ಬರಿತೀನಿ, ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತೀನಿ ಅಂತಕ್ಕಂಥವ್ರಾಗಿರ್ಬೋದು. ಓಕೆ, ನಾನು ಇವತ್ತು ಅಧಿಕ ಕೋಪ ಮಾಡ್ಕೋಬೇಡ. ನಿಮ್ಮ ಬಾಡಿ ನಿಮ್ಮ ಮಾತನ್ನು ಕೇಳಬೇಕು. ಯಾವುದೇ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು. ಅದಕ್ಕೆ ಭಾಳ ವಿಶೇಷವಾಗಿ ನೋಡಿ, ನಮ್ಮಲ್ಲಿ ಸಿಗ್ತಕ್ಕಂಥ ಸಪ್ತಚಕ್ರಗಳ ಬ್ರಾಸ್ಲೆಟ್, 7 ಚಕ್ರ ಬ್ರಾಸ್ಲೆಟ್ಸ್, ಇಡೀ ನಿಮ್ಮ 7 ಚಕ್ರಗಳನ್ನು ಒಂದೇ ಲೀನಿಯರಲ್ಲಿ, ಅಂದರೆ ಒಂದೇ ಸ್ಟ್ರಾಟಜಿ, ಒಂದೇ ಸಮತೋಲನೆಯಲ್ಲಿ ಇಡ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಕ್ರಿಸ್ಟಲ್ಸ್ ನಿಮಗೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನು ಕೊಡುತ್ತೆ. ಒಮ್ಮೆ ಧರಿಸ್ಕೊಂಡು ನೋಡಿ. ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಉತ್ತಮ ಹೀಲಿಂಗ್ ಮಾಡಿರ್ತಕ್ಕಂಥ ಕ್ರಿಸ್ಟಲ್ಸ್ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.